ಹಾಯ್, ಎಲ್ಲರಿಗೂ ಜೈ ಶ್ರೀರಾಮ್. ನಾನಿವತ್ತು ಬೀನ್ಸ್ ಕಾಳಿನಲ್ಲಿ ಕ್ಯಾಪ್ಸಿಕಮ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಬೀನ್ಸು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಮಸಾಲೆಗೆ ಚೂರು ಅಷ್ಟೇ, ಅರ್ಧ ಕಾಯಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹುರ್ಗಡ್ಲೆ, ಒಂದೇ ಒಂದು ಟೊಮೊಟೊ, ಕೊತ್ತಂಬರಿ, ಪುದೀನ, ಧನಿಯಾ ಪುಡಿ ಇಷ್ಟೇ. ಮಸಾಲೆ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು ಮಸಾಲೆ ಇದಕ್ಕೆ. ಯಾಕಂದರೆ ಇದು ಜಾಸ್ತಿ ಇದು ಮಸಾಲೆ ಇರಲ್ಲ, ಲೈಟ್ ಮಸಾಲೆ ಅಷ್ಟೇ. ಅದಕ್ಕೋಸ್ಕರ ಚಿಕ್ಕ ತೆಂಗಿನಕಾಯಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ. ಇದು ಬೀನ್ಸ್ ಕಾಳಲ್ಲಿ ನೀವು ಏನೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಬೀನ್ಸ್ ಕಾಳಲ್ಲಿ ತುಂಬ ಥರ ವೆರೈಟೀಸ್ ಮಾಡ್ಬೋದು. ಬೀನ್ಸ್ ಕಾಳಲ್ಲಿ ಆ ಸೀಸನ್ ಬಂತು ಅಂದರೆ ಅವರೆಕಾಯಿ, ಬೀನ್ಸ್ ಕಾಳು, ತೊಗರಿಕಾಯಿ ಇವೆಲ್ಲ ಬಂತು ಅಂದರೆ ನಮ್ಮ ಮನೇಲಿ ಜಾಸ್ತಿ ಅದೇ ಯೂಸ್ ಮಾಡ್ತೀವಿ. ಇದಕ್ಕೆ ತರಕಾರಿನೂ ಹಾಕ್ಕೋಬೋದು, ಬೀನ್ಸು ಮತ್ತು ನೌಕಲ್ಲು ಎಲ್ಲ ಹಾಕ್ಕೋಬೋದು. ಆದರೆ ನಾನೀಗ ಸದ್ಯಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ ಕಾಳು ಎರಡೇ ಹಾಕ್ಕೋತಾ ಇದ್ದೀನಿ. ಇದ್ರ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಎಣ್ಣೆಗೆ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಜೊತೆಗೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಏನು ಜಾಸ್ತಿ ಫ್ರೈ ಆಗೋ ನೆಸೆಸಿಟಿ ಏನಿಲ್ಲ, ಸಾಕು ಇಷ್ಟು ಮಾತ್ರ ಆದರೆ ಸಾಕು. ಯಾಕಂದರೆ ಅದು ಮತ್ತು ಬೇಯ್ತಾ ಇದಾಗೋಗ್ಬಿಡುತ್ತೆ ಈ ಆನಿಯನು. ಈಗ ನಾನು ನೀಡಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಬೇನ ಸ್ವಲ್ಪ ಬೇಯಲಿ ಅಂತ, ಯಾಕಂದರೆ ಎಗರುತ್ತಲ್ವ, ಅದಕ್ಕೆ ನಾನು ನೀಡಲ್ಲಿ ಕ್ಲೋಸ್ ಮಾಡಿದೆ. ಈಗ ಇಷ್ಟಾಗಿದೆ. ನಾನೀಗ ಬೀನ್ಸ್ ಕಾಳು ತೊಗೊಂಡು ಹಾಕ್ತೀನಿ. ಏನಿಲ್ಲ ಅಂದರೂ ಒಂದು 3/4 kg ಇರ್ಬೋದು ಫ್ರೆಂಡ್ಸ್. ನಾನು ಇನ್ನೊಂಚೂರು ಎತ್ತಿಕ್ಕಿದ್ದೀನಿ ಪಲಾವ್ ಮಾಡೋಣ ಅಂದ್ಬಿಟ್ಟು. ಟೊಮೊಟೊ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ ಬೀನ್ಸ್ ಕಾಳು ಹಾಕಿ ಮಾಡಿದ್ರೆ. ಅದರ ರೆಸಿಪಿನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಬೀನ್ಸ್ ಕಾಳನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ಬೀನ್ಸ್ ಕಾಳುನಲ್ಲಿ ಏನೇನು ವೆರೈಟಿ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ನನಗೆ ತೋರಿಸಿ ಫ್ರೆಂಡ್ಸ್. ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಯಾರೂ ನಂದು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಫ್ರೆಂಡ್ಸ್. ಪ್ಲೀಸ್ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವ್ಯೂಸ್ ನೋಡ್ತಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ. ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನಾನು ಉಪ್ಪು ಆಲ್ರೆಡಿ ಎಲ್ಲ ಮಸಾಲೆಗೂ ಸೇರಿ ಇನ್ಕ್ಲೂಡಿಂಗ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅರಿಶಿನ ಒಂದು ಚಿಟಿಕೆ ಹಾಕ್ಕೋತಾ ಇದ್ದೀನಿ ನಾನು. ಇದೇನು ಸ್ಕಿಪ್ ಮಾಡ್ಬೋದು, ಅರಿಶಿನ ಹಾಕಬೇಕು ಅಂತ ಏನಿಲ್ಲ. ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಆ್ಯಂಟಿಬಯೋಟಿಕ್ ಅಲ್ವಾ ಅರಿಶಿನ ಹಾಕಿದ್ರೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಕಲ್ಲರು ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾನು ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು, ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ನಾನು ಮಸಾಲೆ ರುಬ್ಬುವಾಗ ಹಾಕ್ಕೊಂಡಿಲ್ಲ, ನಾನು ಹೀಗೆ ಕಾಳು ಜೊತೆಗೇ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಧನಿಯಾ ಪುಡಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನು ಧನಿಯಾ ಹಾಕ್ಕೊತಾ ಇದ್ದೀನಿ. ಈಗ ಮಸಾಲೆ ರುಬ್ಬಿದ್ನಲ್ಲ, ಈರುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹುರ್ಗಡ್ಲೆ, ಒಂದು ಟೊಮೊಟೊ, ಕೊತ್ತಂಬರಿ, ಪುದೀನ ಇಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ. ನೋಡಿದ್ರೆ ಜಾಸ್ತಿ ಅನಿಸ್ತಿದೆ. ಈಗ ದಪ್ಪ ಮೆಣಸಿನ್ಕಾಯಿ ಹಾಕಿದಾಗ ಅದು ಕಮ್ಮಿ ಆಗುತ್ತೆ. ಜಾಸ್ತಿ ಮಸಾಲೆ ಇರಬಾರ್ದು, ಇದು ಲೈಟ್ ಮಸಾಲೆ ಇರಬೇಕು, ಆವಾಗೇ ಇದು ಚೆನ್ನಾಗಿರೋದು. ಮಸಾಲೆ ನಾನು ಹಸಿದಾಕಿ ರುಬ್ಬಿರೋದ್ರಿಂದ ನಾನು ಇದು ಎಣ್ಣೆನಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಹಸಿದಾಗಿ ರುಬ್ಬಿ ಮಾಡಿದಾಗ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆ ಆಯಿಲ್ ಕಂಟೆಂಟ್ ಎಲ್ಲ ಈಚೆ ಆಯಿಲು ಕಾಣಿಸ್ತಿರ್ಬೇಕು, ಅವಾಗವರೆಗೂ ನೀವು ಉರಿಬೇಕು. ಆವಾಗ ನಿಮಗೆ ಮಸಾಲೆ ಟೇಸ್ಟು ಹಸಿ ಹೋಗಿ ವಾಸನೆ ಚೆನ್ನಾಗಿರುತ್ತೆ. ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ. ನಾನು ಅವಾಗೇ ಖಾರ ನೋಡಿಕೊಂಡೆ, ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ನೋಡಿಕೊಂಡೆ. ನನಗೆ ಕರೆಕ್ಟಾಗಿದೆ ಅನಿಸ್ತು. ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನಾನು 3/4 kg ಇದೆ ಬೀನ್ಸ್ ಕಾಳು. ದಪ್ಪ ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ, ನಾನು 3/4 kg ಅಷ್ಟಿದೆ ದಪ್ಪ ಮೆಣಸಿನ್ಕಾಯಿ. 1 kg ಅಂದ್ಕೊಳ್ಳಿ. ನಾನು ಅದರಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಮಾಡೋದು 3/4 kg ಆಗಿದೆ. ನೋಡೋಕ್ಕೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ನಿಮಗೆ, ಬೀನ್ಸ್ ಕಾಳಿಗಿಂತ ಜಾಸ್ತಿ ಇದೆ ಅಂತ. ಅದು ಬೇಯ್ತಾ ನಿಮಗೆ ಗೊತ್ತು, ಸೊಪ್ಪು ಥರನೇ ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಹೋಗ್ಬಿಡುತ್ತೆ. ಇದನ್ನು ಕ್ಯಾಪ್ಸಿಕಮ್ಮನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ನೀವು ಅನ್ಬೋದು ಬೀನ್ಸ್ ಕಾಳು ಹಾಕಿದಾಗೇ ಕ್ಯಾಪ್ಸಿಕಮ್ಮು ಹಾಕ್ಬೋದಿತ್ತಲ್ಲ ಅಂತ. ನಾನು ಆಗ ಹಾಕಿಲ್ಲ, ಯಾಕಂದರೆ ಜಾಸ್ತಿ ಬೆಂದ್ಬಿಟ್ರೆ ಕ್ಯಾಪ್ಸಿಕಮ್ಮು
ಅದ್ರದ್ದು ಕ್ರಂಚಿನೆಸ್ಸು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಕಿಲ್ಲ ನೋಡಿ. ನೀಡ್ಲ್ ಹಾಕಿ ಕ್ಲೋಸ್ ಮಾಡಿದೆ, ಓಪನ್ ಮಾಡಿದ್ದೀನಿ. ನಾನು ಒಂಚೂರು ಫ್ರೈ ಮಾಡಿದ್ದೀನಿ. ನಾನು ಇನ್ನೂ ನೀರು ಹಾಕಿಲ್ಲ. ಈಗ ನಾನು ನೀರು ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಬಿದ್ನಲ್ಲ ಜಾರು, ಅದಕ್ಕೇ ನಾನು ನೀರು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕು. ಒಂಚೂರು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಬಿಕಾಸ್ ಯಾಕಂದರೆ ಅದು ಬೇಯ್ತಾ ಏನಾಗುತ್ತೆ, ಒಂದು ಸ್ವಲ್ಪ ನೀರಿನ ಕಂಟೆಂಟ್ ಎಲ್ಲ ಹೀರ್ಕೊಬಿಡುತ್ತಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಒಂಚೂರು ನೀರು ಹಾಕ್ಕೊಂಡು ಅದಕ್ಕೆ ನೀಡ್ಲಿ ಕ್ಲೋಸ್ ಮಾಡಿದ್ದೀನಿ. ಒಂದು 10 ನಿಮಿಷ ಬಿಡ್ತೀನಿ ನಾನು ಚೆನ್ನಾಗಿ. ನೋಡಿ 10 ನಿಮಿಷ ಆದಮೇಲೆ ಹೇಗೆ ಕಾಣಿಸುತ್ತೆ ನಿಮ್ಗೆ. ಆಗಲೇ ದಪ್ಪ ಮೆಣಸಿನ್ಕಾಯಿ ದಪ್ಪ ಅಂತ ಜಾಸ್ತಿ ಅನಿಸ್ತು ನೋಡಿ. ಈಗ ಎಷ್ಟು ಕಮ್ಮಿ ಆಗಿದೆ, ಕಾಳೆ ಕಾಣಿಸ್ತಿದೆ ನಿಮಗೆ ದಪ್ಪ ಮೆಣಸಿನ್ಕಾಯಿಗಿಂತ. ಈ ಕ್ಯಾಪ್ಸಿಕಮ್ಮಿಂದ ನೀವು ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಅವರೆಕಾಯಿನಲ್ಲೂ ಮಾಡ್ತಾರೆ. ನನಗೆ ಬೀನ್ಸ್ ಕಾಳು, ನಮ್ಮ ಮನೆ ಬೀನ್ಸ್ ಕಾಳು ಎಲ್ಲರಿಗೂ ಇಷ್ಟ. ನನ್ನ ಮಗ, ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಇಷ್ಟ. ಅಷ್ಟು ಚೆನ್ನಾಗಿರುತ್ತೆ ಬೀನ್ಸ್ ಕಾಳಲ್ಲಿ ತುಂಬ ಥರ ವೆರೈಟೀಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಇದು ಚಪಾತಿಗೆ ದೋಸೆಗಂತೂ ಮಸ್ತ್ ಇರುತ್ತೆ. ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡ್ತಿದ್ರೆ ಟೆಂಪ್ಟ್ ಆಗ್ತಿದೆ ಈಗಲೇ ತಿನ್ನಬೇಕು ಅಂತ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಅಷ್ಟೇ ಟೇಸ್ಟಾಗಿದೆ. ನಾನು ಸ್ಕೋಪ್ ತೊಗೋತಾ ಇಲ್ಲ. ಒಂದು ಸತಿ ನೀವು ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ನಾನೀಗ ಅದ್ರ ಜೊತೆಗೆ ಈಗ ತಾನೇ ಜಸ್ಟು ನಾನು ದೋಸೆ ರುಬ್ಕೊಂಡೆ. ಬೆಳಗ್ಗೆಗೆ ದೋಸೆ ಹಸಿಟ್ಟಿಗೆ ರುಬ್ಕೊಂಡಿದ್ದು. ಈಗ ನನ್ನ ಮಗನಿಗೆ ನಾಳೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆ ರುಬ್ಬಿದ್ದು. ಅವನು ನನಗೆ ದೋಸೆನೇ ಬೇಕು ಅಂತಿದ್ದಾನೆ. ನನಗೆ ಬೇಡ ಚಪಾತಿ ಎಲ್ಲ ಏನೂ ಬೇಡ ಅಂತಂದ. ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ದೋಸೆ ಹೆಂಗೆ ರುಬ್ಬಿದ್ನಲ್ಲ ಅಂದ್ಬಿಟ್ಟು ಅದೇ ದೋಸೆನ ಅದೇ ಹಸಿಟ್ಟು ತೊಗೊಂಡು ಈಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ. ದೋಸೆಗೂ ಅಷ್ಟೇ, ಚಪಾತಿಗೂ ಅಷ್ಟೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಕಾಂಬಿನೇಷನ್ನು. ಅದಕ್ಕೆ ಒಂದು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅದಕ್ಕೆ ಅದು ವೈಟಿಗಿದೆ ಫ್ರೆಂಡ್ಸ್ ದೋಸೆ. ನೀನೇನು ಇವಳು ಈ ಥರ ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ. ಅದು ಪರ್ಮಟೇಷನ್ ಆಗಬೇಕು ಅಲ್ವಾ ಫ್ರೆಂಡ್ಸು ದೋಸೆ. ಈಗ ತಾನೇ ರುಬ್ಬಿರೋದು. ನಾನು ಒಂದು 5 ನಿಮಿಷ ಆಗಿದೆ ಅಷ್ಟೇ ದೋಸೆ ರುಬ್ಬಿಟ್ಟು. ಅದರಲ್ಲೇ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳು ಹೇಳಿದ ಮಾತು ಕೇಳಲ್ವಲ್ಲ, ಅವ್ರು ತಿಂತಾರೆ ಅಂದರೆ ಮಾಡಬೇಕು, ಏನು ಬೇಕೋ ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ದೋಸೆ ಆ ಕಲರ್ ಇದ್ರೇನು, ರುಚಿ ಇದ್ದರೆ ಸಾಕು ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಈಗ ನನ್ನ ಮಗನಿಗೆ 2 ದೋಸೆ ಹಾಕ್ಕೊಡ್ತಾಯಿದ್ದೀನಿ ಬಿಸಿ ಬಿಸಿದು. ಟೈಮ್ ಆಗಿದೆ, ನೈಟ್ ಆಯಿತು. ಮತ್ತು ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ, ನೀವು ಹೇಗಿದೆ ಅಂತ ನನಗೆ ಹೇಳಿ. ಬೀನ್ಸ್ ಕಾಳಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ತುಂಬ ಸತಿ ಹೇಳ್ತಾಯಿದ್ದೀನಿ ಬೀನ್ಸ್ ಕಾಳಲ್ಲಿ ಚೆನ್ನಾಗಿರುತ್ತೆ ಅಂತ. ಒಂದು ಸತಿ ಬೀನ್ಸ್ ಕಾಳು ಜೊತೆ ಕ್ಯಾಪ್ಸಿಕಮ್ ಹಾಕಿ ನೀವು ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇದು ನನ್ನದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒನ್ಸ್ ಅಗೇನ್ ಹೇಳ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ತಿನ್ನೋದಷ್ಟೇ ಫ್ರೆಂಡ್ಸ್ ನಾವು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗಿದೆ ಒಪ್ಪುಲಿ ಅಂದ್ಕೊಂಡಿದ್ದೀನಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.